ಹಲೋ ಗಾಯ್ಸ್, ಇವತ್ತು ನಮ್ಮ ಮನೇಲಿ ಹುತ್ತರಿ ಹಬ್ಬ ಇದೆ. ಈ ಹಬ್ಬಕ್ಕೆ ಏನು ವಿಶೇಷತೆ ಅಂತ ಅಂದರೆ, ಹೊಸ ಭತ್ತಗಳೇನಿರುತ್ತೆ ಅದನ್ನು ತಂದು ಮನೇಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ಮೇಲೂ ಆ ಭತ್ತನ ಮನೆಯೊಳಗಡೆ ಸೇರಿಸ್ಕೊಳ್ಳೋ ಹಾಗೆ. ಸೊ ಇದಕ್ಕೆ ಇಲ್ಲಿ ಏನೇನು ನಡೀತಾ ಇದೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಇದು ಈ ಹಬ್ಬದ ವಿಶೇಷವಾದ ಫುಡ್. ಇದು ತಂಬಿಟ್ಟು, ಇದೇನೋ ಕೆಣಸು. ಪಟಾಕಿ ಹೊಡಿತೀವಿ, ಹಾಗೆ ಸುಸುಳು ಬತ್ತಿ. ಓಕೆ ಗಾಯ್ಸ್, ಈಗ ನಾವು ಪಟಾಕಿ ಹೊಡಿಲಿಕ್ಕೆ ಹೋಗ್ತಿದ್ದೀವಿ. ಸಾರಿ, ಇಲ್ಲಿ ತುಂಬ ಕತ್ಲೆ ಆಗಿರೋ ಕಾರಣ ಕಾಣೋದು ಸ್ವಲ್ಪ ಡೌಟ್ ಉಂಟು. ಇದಿಟ್ಕೋ, ಮೊಬೈಲು ಕೊಡು. ಗಾಯ್ಸ್ ನೋಡಿ, ಒಂದು ನಿಮಿಷ, ನಾ ಆ ಕಡೆ ಹೋದಾದ್ಮೇಲೆ ನೀವು ನೋಡಿ. ಕಡ್ಡಿ ಕಾಣ್ತಿಲ್ಲ. ಅದು ಗೊತ್ತು. ಆಗಲೇ ನಾನು ತಂಬಿಟ್ಟು ಮತ್ತೆ ಒಂದು ಗೆಣಸು ತೋರಿಸಿದ್ನಲ್ಲ, ಅದೆಲ್ಲ ಫಸ್ಟು ನೈವೇದ್ಯ ಅಂತ ಇರ್ತಾರೆ. ಓಕೆನಾ? ಆಮೇಲೆ ಇಲ್ಲಿ ಕೆಳಗೆ ದೀಪ ಉಂಟು. ಆ ದೀಪನ ಹಚ್ಚಿ ನಾವು ಗದ್ದೆಗೆ ಹೋಗ್ತೀವಿ, ನಡ್ಕೊಂಡು ಹೋಗ್ತೀವಿ ಎಲ್ಲರೂ. ಅಲ್ಲಿ ಹೋದ್ಮೇಲೆ ಅಲ್ಲಿ ಭತ್ತ ಕೊಯ್ತಾರೆ. ಆ ಭತ್ತ ಕೊಯ್ದಿರೋದನ್ನ ಅದೇ ಗದ್ದೆಲಿ ಆ ಕಡೆ ಈ ಕಡೆ ಕ್ರಿಸ್ಕ್ರಾಸ್ ಆಗಿಟ್ಕೊಳ್ತಾರೆ. ಅದನ್ನು ತೊಗೊಂಡು ಅಲ್ಲಿ ಊರವರೆಲ್ಲ ಸ್ವಲ್ಪ ಸ್ವಲ್ಪ ಇಸ್ಕೊತಾರೆ, ಹೊಸ ಭತ್ತ ಅಂತ. ಅದನ್ನು ನಾವೇನು ಮಾಡ್ತೀವಿ, ಅಲ್ಲಿಂದ ತೊಗೊಂಡು ಮತ್ತೆ ಮನೆಗೆ ಹೋಗಿ ಮನೆಗೆ ಪೂಜೆ ಅದು ತೋರಿಸು. ಆಮೇಲೆ ಈಗ ಈಗಲೇ ಎಕ್ಸ್ಪ್ಲೇನ್ ಮಾಡಿ ಏನು ಪ್ರಯೋಜನ? ಅದು ಆಮೇಲೆ ಹೇಳ್ತೀವಿ. ಅದು ಹೆಂಗೆ ಅಂತ ವಿಡಿಯೋ ತೋರಿಸ್ತೀನಿ. ಆಮೇಲೆ ಟೈಪ್ ಸಿಗುತ್ತಾ ಗೊತ್ತಿಲ್ಲ ಅಲ್ವಾ? ಅದನ್ನು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಕಟ್ಟಿದ್ದೀವಲ್ಲ ಆ ಥರ ಮಾಡ್ತೀವಿ, ಈ ಥರ. ಸೊ ಇದು ಈ ಹಬ್ಬದ ಹೆಸರು ಹುತ್ತರಿ. ಹುತ್ತರಿ ಕನ್ನಡದಲ್ಲಿ ಕೂಳ್ಗಿ ಹುತ್ತರಿ ಅಂತ ಮಾಡ್ತಾರೆ. ಅವ್ರು ಕೂಳ್ಗಿ ಡ್ರೆಸ್ ಎಲ್ಲ ಹಾಕಿ ಅಲ್ಲಿ ಹೋಗಿದ ತಕ್ಷಣ ಅದೇನೋ ಅವರು ಏನೋ ಸಮಥಿಂಗ್ ಏನೋ ಕೂಗ್ತಾರೆ. ಏನು ಕೂಗ್ಬೇಕಾದ್ರೆ ನಾನು ಲೌಡ್ ಸ್ಪೀಕರ್ ಕೊಟ್ಟು ಕೇಳಿಸ್ತೀನಿ. ಸರಿ, ಈ ಹಬ್ಬ ಯಾಕೆ? ಈ ಹಬ್ಬದ ಅವಶ್ಯಕತೆ ಯಾಕೆ? ಹೊಸ ಭತ್ತ, ಹೊಸ ಭತ್ತ ಬಂದಿರುತ್ತಲ್ಲ, ಹೊಸ ಭತ್ತ. ಆ ಹೊಸ ಭತ್ತನ ಕೊಯ್ದು ಹೊಸ ಭತ್ತನ ಮನೆಗೆ ತಗೊಂಡ್ಬರ್ತಾರೆ. ಹಾರ್ವೆಸ್ಟಿಂಗ್ ಸೀಸನ್ ಸ್ಟಾರ್ಟ್ ಆಯಿತು ಅಂತ. ಹಾರ್ವೆಸ್ಟಿಂಗ್ ಸೀಸನ್ ಇಸ್ಕೊಂಡು ಹೊಸ ಭತ್ತ. ಹೊಸ ಭತ್ತ ಅಲ್ಲ. ಉತ್ತರಿ ಗೆಣಸು ಅನ್ನೋದು ಇದು ಉತ್ತರಿ ಗೆಣಸು. ಇದು ಉತ್ತರಿ ಗೆಣಸು ಬಳ್ಳಿ, ಮೇಲ್ಗಡೆ ಬಳ್ಳಿ, ಕೆಳಗಡೆ ಗೆಣಸು ಇರ್ತದೆ.
ಸೊ ಅಲ್ಲಿಂದ ನಾವೇನು ಕಟ್ ಮಾಡಿದ್ವಿ ಅದನ್ನು ತಂದು ಇಲ್ಲಿಟ್ಟು ಅದಕ್ಕೆ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಿ മൂന്നില്ലെങ്കിൽ 5 കണക്കുണ്ട് 3 മതി ഇവിടെ 5 ഓക്കെ 5 ഇല്ലെങ്കിൽ 7 വേണമല്ലോ 5 ಅದು ಸಿಪ್ಪೆ ಬಿಡಿಸ್ಬೇಕು ಬಾಯ್ಲಿ ಅದಕ್ಕೆ ಸಿಪ್ಪೆ ಬಿಡಿಸು ಈ ವರ್ಷದ ಹೊಸ ಭತ್ತ ಅಡಿಗೆ ಈ ವರ್ಷದ ಹೊಸ ಇನ್ನು ಪಾಯಸ ಕುಡಿದ್ರೆ ಈ ಪಾಯಸಕ್ಕೆ ಈಗ ಅಕ್ಕಿ ಹಾಕ್ತಿದ್ದೀವಿ ಈ ಪಾಯಸ ಕುಡಿದ್ರೆ ಇವತ್ತಿನ ಹಬ್ಬ ಮುಗಿಯುತ್ತೆ ಉತ್ರಿ ಮುಗೀತು ಹೊಸ ವರ್ಷ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್